ಸ್ಟೂಡೆಂಟಾ, ಇಂಜಿನಿಯರಿಂಗ್ MBA MCA BCom BBA BCA ಅಥವಾ BA ಏನಾದ್ರು ಓದ್ತಿದ್ದೀರಾ ಅಥವಾ ಮುಗ್ದಿದ್ಯಾ, ಸ್ಕಿಲ್ಸ್ ಏನೂ ಇಲ್ಲ ಅಂತ ತಲೆ ಕೆಡ್ಸ್ಕೊಂಡಿದ್ದೀರಾ? ಹಾಗಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕಂತಂದರೆ ಇನ್ಫೋಸಿಸ್ ಕಡೆಯಿಂದ ನೀವು ಫ್ರೀಯಾಗಿ ಸ್ಕಿಲ್ ಕಲಿಬೋದು. ಅದು ಯಾವುದು ಅಂತ ನಾನಿವತ್ತು ಕಂಪ್ಲೀಟಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀನಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಫೋಸಿಸ್ ಅವರು ಒಂದು ಆ್ಯಪ್ ಇಟ್ಟಿದ್ದಾರೆ, ಅದ ಹೆಸರು ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಅಂತ. ಸೊ ಇದರಲ್ಲಿ ನೀವು ತುಂಬ ಅಂದರೆ ತುಂಬ ಫ್ರೀ ಕೋರ್ಸಸ್ನ ಕಲ್ತ್ಕೊಬೋದು. ಸೊ ಈ ಆ್ಯಪು ಹೇಗೆ ಓಪನ್ ಮಾಡೋದು, ಯಾವ ಥರ ಯೂಸ್ ಮಾಡೋದು ಗೊತ್ತಿಲ್ಲ ಅಂತ ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಫಸ್ಟು ನಾನಿವಾಗ ಲ್ಯಾಪ್ಟಾಪ್ ಸದ್ಯಕ್ಕೆ ಯೂಸ್ ಮಾಡ್ತಿದ್ದೀನಿ. ನೀವೇನಾದ್ರು ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರೆ ಈ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಅಂತ ಜಸ್ಟ್ ಟೈಪ್ ಮಾಡಿದ್ರೆ ಸಾಕು. ಇಲ್ಲಿ ಫಸ್ಟ್ ಒನ್ ಕಾಣುತ್ತಲ್ಲ, ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇದನ್ನು ಓಪನ್ ಮಾಡ್ಕೊಂಡಿದ್ದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ. ಬಿಕಾಸ್ ನಾನು ಆಲ್ರೆಡಿ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ನನ್ನ ಇಮೇಲ್ ID ಪಾಸ್ವರ್ಡ್ ಎಲ್ಲ ಹಾಕಿ ಲಾಗಿನ್ ಮಾಡಿದ್ದೀನಿ. ಸೊ ಇದನ್ನು ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರಬೇಕಾದ್ರಿಂದನೂ ನಾನು ಇದನ್ನು ಯೂಸ್ ಮಾಡ್ಕೊಂಡು ಬಂದಿದ್ದೀನಿ ಸ್ಕಿಲ್ಸ್ ಕಲಿಯೋದಕ್ಕೆ. ಅಕಸ್ಮಾತ್ ನೀವೇನಾದ್ರು ಹೊಸಬ್ರು ಆಗಿದ್ದರೆ ಫಸ್ಟು ನಿಮ್ಮ ಇಮೇಲ್ ID ಮತ್ತು ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಸೊ ನೀವು ಅಲ್ಲಿ ರಿಜಿಸ್ಟರ್ ಮಾಡ್ಕೊಬೇಕಾಗಿರುತ್ತೆ, ನ್ಯೂ ಯೂಸರ್ ಅಂತ ಇರುತ್ತೆ. ಸೊ ಅದನ್ನು ನಾನು ಹಾಕ್ತೀನಿ ಯಾವ ಥರ ರಿಜಿಸ್ಟರ್ ಮಾಡ್ಕೊಬೇಕು ಅಂತ. ಸೊ ಈ ಥರ ರಿಜಿಸ್ಟರ್ ಮಾಡ್ಕೊಬೇಕಾಗಿರುತ್ತೆ. ಸೊ ಈ ಥರ ರಿಜಿಸ್ಟರ್ ಮಾಡ್ಕೊಂಡಾದಮೇಲೆ ನೀವು ಜಸ್ಟ್ ಇವಾಗ ನೀವೇನಾದ್ರು ಫೋನಲ್ಲಿ ಯೂಸ್ ಮಾಡ್ತಿದ್ರೆ ಫೋನಲ್ಲಿ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಅಂತ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಅಲ್ಲೊಂದು ಆ್ಯಪ್ ಕಾಣುತ್ತೆ. ಸೊ ಈ ಥರ ಇರುತ್ತೆ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಅಂತ. ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂತ ಅಂದರೆ ನೀವು ಫೋನಲ್ಲೂ ಕೂಡ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕೋರ್ಸಸ್ಗಳನ್ನ ಕಲ್ತ್ಕೊಬೋದು. ಸೊ ಇವಾಗ ಆಲ್ಮೋಸ್ಟ್ ಆಲ್ ಡಿಗ್ರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಕೆಲವರೆಲ್ಲ PGCET ಬರೆದು ಫ್ರೀ ಆಗಿದ್ದೀರಾ, ಈ ಫ್ರೀ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಟಾಪ್ ಕೋರ್ಸಸ್ಗಳನ್ನ ಕಲ್ತ್ಕೊಳ್ಳಿ. ಇಲ್ಲಿ ಯಾವ್ಯಾವ ಥರ ಟಾಪ್ ಕೋರ್ಸಸ್ಗಳನ್ನ ಕಲ್ತ್ಕೊಬೋದು ಅಂತ ನಾನಿವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಇಲ್ಲಿ ಕ್ವಿಝ್ ಎಲ್ಲ ಇದೆ ನೋಡಿ. ನಾನು ಆಲ್ಮೋಸ್ಟ್ ಅಲ್ಲೆಲ್ಲ 90% ಆಫ್ ಕ್ವಿಝ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ, ತೋರಿಸ್ತೀನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಜಸ್ಟ್ ಸೆಕೆಂಡ್ ಲೋಡ್ ಆಗ್ತಾ ಇದೆ. ಸೊ ಇವಾಗ ನೀವು MS Excel ಕಲಿಬೇಕು ಅಂತ ಅಂದ್ಕೊಂಡಿರ್ತೀರ, ಟ್ಯಾಲಿ ಕಲಿಬೇಕು ಅಂತ ಅಂದ್ಕೊಂಡಿರ್ತಿಲ್ಲ, ಇಲ್ಲಾಂದರೆ ಟ್ರೆಂಡಿಂಗ್ ಕೋರ್ಸಸ್ AI ಆಗಿರ್ಬೋದು, AWS ಸರ್ಟಿಫಿಕೇಟ್ ಡೆವಲಪರ್ ಇಲ್ಲಿದೆ ನೋಡಿ. AWS ಸರ್ಟಿಫಿಕೇಟ್ ಡೆವಲಪರ್ ಇವೆಲ್ಲ ಟ್ರೆಂಡಿಂಗ್ ಕೋರ್ಸಸ್ ಆಗಿದೆ. ಸೊ ಈ ಕೋರ್ಸಸ್ನ ಏನಾದ್ರು ಕಲಿಬೇಕು ಅಂತ ಅಂದ್ಕೊಂಡಿರ್ತೀರ, ಇಲ್ಲಾಂತಂದರೆ ಇಂಟರ್ನ್ಶಿಪ್ಸ್ ಕೂಡ ಇಲ್ಲಿದೆ ನೋಡಿ. ಇನಿಷಿಯೇಟಿವ್ ಆರ್ ಇಂಟರ್ನ್ಶಿಪ್ ಐ ಮೀನ್ ದಟ್ ಇಂಟರ್ನ್ಶಿಪ್ ಕೂಡ ಇಲ್ಲಿ ಕೊಡ್ತಾರೆ. ಸೊ ಇದನ್ನೆಲ್ಲ ಮಾಡಬೇಕು ಅಂತ ಅನ್ನೋದಿದ್ರೆ ಸೊ ನೋಡಿ, ಇಲ್ಲಿ ಇಂಟರ್ನ್ಶಿಪ್ ಅಂತ ಹೋದರೆ ಇಲ್ಲಿ ಇಂಟರ್ನ್ಶಿಪ್ಸು ಕೂಡ ಇರುತ್ತೆ. ಈ ಥರ ಸಣ್ಣ ಇಂಟರ್ನ್ಶಿಪ್ಸ್ ಕೂಡ ನೀವು ಮಾಡ್ಕೊಬೋದು. ಸ್ವಲ್ಪ ನನ್ನ ನೆಟ್ವರ್ಕ್ ಇವತ್ತು ಸ್ಲೋ ಇದೆ, ಅದಕ್ಕೋಸ್ಕರ ಲೋಡ್ ಆಗ್ತಿಲ್ಲ. ಸೊ ಇಂಟರ್ನ್ಶಿಪ್ಸು ಸಹ ಇದೆ, ನೀವು ಇಂಟರ್ನ್ಶಿಪ್ಸ್ಗೂ ಕೂಡ ಹೋಗ್ಬೋದು. ನಿಮಿಷ ರೀಲೋಡ್ ಅಂತ ಬಂತು, ಬಿಕಾಸ್ ಸ್ವಲ್ಪ ನನಗೆ ಇವತ್ತು ನೆಟ್ವರ್ಕ್ ಇಶ್ಯೂ ಇದೆ, ಅದಕ್ಕೋಸ್ಕರ. ಇವತ್ತು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ. ಸೊ ಇಂಟರ್ನ್ಶಿಪ್ಸು ಕೂಡ ಇದೆ ನೋಡಿ. ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಇಂಟರ್ನ್ಶಿಪ್ ಅಂತ ಇದೆ. ನೀವು ಇಲ್ಲಿ ಹೋಗ್ಬಿಟ್ಟು ಇಂಟರ್ನ್ಶಿಪ್ಪು ಕೂಡ ಮಾಡ್ಕೊಬೋದು. ಅದಾದಮೇಲೆ ನೀವು ಇವಾಗ ಟ್ರೆಂಡಿಂಗಲ್ಲಿರೋ AI ಕೋರ್ಸಸ್ಸು ಕೂಡ ನೀವು ಕಲಿಬೋದು ನೋಡಿ. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಗಿರ್ಬೋದು ಅಥವಾ ಪೈಥಾನ್ ಟೆಕ್ನಾಲಜಿ ಟ್ರ್ಯಾಕ್, ಜಾವಾ ಟೆಕ್ನಾಲಜಿ ಸ್ಟ್ಯಾಕ್, ಡೇಟಾ ವಿಸಿಬಿಲಿಟಿ, ಈ ಥರ ಎಲ್ಲ ತುಂಬ ಅಂದರೆ ತುಂಬ ಇಂಟರ್ನ್ಶಿಪ್ ಇರುತ್ತೆ. ಬರೀ ಇಂಜಿನಿಯರಿಂಗು ಅಥವಾ MCA ಸ್ಟೂಡೆಂಟ್ಸ್ಗಂತ ಅಲ್ಲ, ನೀವು ಫಿನಾನ್ಸ್ ಬಗ್ಗೆ ಕಲಿಬೇಕು ಅಂತ ಅಂದ್ರೂ ಇಲ್ಲಿ ಫಿನಾನ್ಸ್ ಅಂತ ಹೋಗಿ ಸರ್ಚ್ ಮಾಡಿದ್ರೆ ಸಾಕು ಬರುತ್ತೆ. ಸೊ ನೀವು ಏನಾದ್ರು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿದ್ರೆ ನೀವು ಫಿನಾನ್ಸ್ ಬಗ್ಗೆನೂ ಕಲಿಬೋದು. ಇಲ್ಲ ನಂಗೆ ಸ್ವಲ್ಪ AI ಬಗ್ಗೆ ತಿಳ್ಕೊಳ್ಳೋಕೆ ಇಂಟ್ರೆಸ್ಟ್ ಇದು ಅಂದ್ರೂ ಇಟ್ಸ್ ಓಕೆ, ಪರವಾಗಿಲ್ಲ. ನೀವು AI ಬಗ್ಗೆನೂ ಇಲ್ಲಿ ತಿಳ್ಕೊಂಡು ಇಲ್ಲಿ ಕಲಿಬೋದು. ಸೊ ಗೈಸ್, ನೀವು ಫಸ್ಟ್ ಇಯರ್ ಡಿಗ್ರಿ ಇಂಜಿನಿಯರಿಂಗ್ ಯಾವ್ದಾದ್ರು ಕೋರ್ಸಸ್ ಕಲಿತಿರ್ಬೋದು. ದಯವಿಟ್ಟು ವೇಸ್ಟ್ ಮಾಡ್ಕೊಬೇಡಿ. ಕೆಲವ್ರ ಮನೇಲಿ ಅಮೌಂಟ್ ಇರೋದೆಲ್ಲ ದೊಡ್ಡ ಇನ್ಸ್ಟಿಟ್ಯೂಷನ್ಗೆಲ್ಲ ಕಟ್ಟಿ MS Excel ಅದೆಲ್ಲ ಕಲಿಸ್ಕೊಡೋದಕ್ಕೆ. ಸೊ ಈ ಥರ ಟಾಪ್ ಕೋರ್ಸಸ್ಸು ಇನ್ಫೋಸಿಸ್ ಅವರೇ ಫ್ರೀಯಾಗಿ ಕೊಡ್ತಿದ್ದಾರೆ. ಸೊ ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಹೋಗಿ ಜಸ್ಟ್ ಫೋನ್ ಇದ್ರೂ ಪರವಾಗಿಲ್ಲ, ನೀವು ಫೋನಲ್ಲೇ ಡೌನ್ಲೋಡ್ ಮಾಡ್ಬೋದು. ಸೊ ಇನ್ನೂ ಈ ಥರ ಇಂಟರ್ನ್ಶಿಪ್ಪು ಅದಾದಮೇಲೆ ರಿಲೇಟೆಡ್ ಟು
ಯಾವ್ದಾರ ಕಂಪನೀಸ್ ಕೋರ್ಸಸ್ ಬಿಟ್ಟಿದ್ರೆ ನಾನೆಲ್ಲ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪಿ ಜಿ ಸಿ ಇ ಟಿ ಸ್ಟೂಡೆಂಟ್ಸ್, ಒಂದು ಸತಿ ನಿಮ್ಮ ರ್ಯಾಂಕ್ ಬಂದಾದಮೇಲೆ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಅಂತ ನಾನು ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸು ಯಾರ್ಯಾರು ಫ್ರೀಯಾಗಿ ಸ್ಕಿಲ್ಸ್ ಕಲಿಬೇಕು ಅಂತ ಯೋಚನೆ ಮಾಡ್ತಿದ್ದಾರೋ ಅವ್ರಿಗೆ ಈ ವಿಡಿಯೋನ ಕಳಿಸಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.